ಸ್ನೇಹಿತರೆ ನಮಸ್ಕಾರ, ನಾನು ಶರತ್ ಬೋಪಣ್ಣ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ನ್ಯೂಸ್ ಪೋರ್ಟಲ್ಗಳು, ಯೂಟ್ಯೂಬರ್ಸ್, ಕಂಟೆಂಟ್ ಕ್ರಿಯೇಟರ್ಸ್ ಇದ್ರ ಮೂಲಕ ಹೇಗೆ ದುಡ್ಡು ಮಾಡೋದು ಅಂತ ಒಂದು ಡೌಟ್ ಇದೆಯಾ, ಕನ್ಫ್ಯೂಷನ್ ಇದೆಯಾ, ಅಥವಾ ಇವರೆಲ್ಲ ಹೆಂಗ್ ದುಡ್ಡು ಮಾಡ್ತಾರಪ್ಪ ಅಂತ ಒಂದು ಕ್ವಶನ್ ಮಾರ್ಕ್ ಇದೆಯಾ? ಹಾಗಾದ್ರೆ ಬನ್ನಿ, ಇವತ್ತೆಲ್ಲ ಹೇಗ್ ದುಡ್ಡು ಮಾಡ್ತಾರೆ, ರೆವಿನ್ಯೂ ಹೆಂಗೆ ಜನರೇಟ್ ಮಾಡ್ಬೋದು ಅಂತ ನಾನ್ ನಿಮ್ಗೆ ಒಂದು 5 ಸೀಕ್ರೆಟ್ಸ್ ನಿಮ್ ಮುಂದೆ ಬಿಚ್ಚಿಡ್ತೀನಿ. ಕೊನೆವರೆಗೂ ಯಾರು ವಿಡಿಯೋ ಸ್ಕಿಪ್ ಮಾಡದೆ ಇದನ್ನ ನೋಡಿ, ಎಲ್ರಿಗೂ ಯೂಸ್ಫುಲ್ ಆಗುತ್ತೆ. ಮೊದಲನೇದಾಗಿ ಪ್ರೋಗ್ರಾಮ್ಯಾಟಿಕ್ ಅಂಡ್ ಡೈರೆಕ್ಟ್ ಅಡ್ವರ್ಟೈಸಿಂಗ್. ಡಿಜಿಟಲ್ ಮೀಡಿಯಾದ ಪ್ರಾಥಮಿಕ ಮತ್ತು ಅತ್ಯಂತ ದೊಡ್ಡ ಆದಾಯದ ಮೂಲ ಇದಾಗಿದೆ. ಪ್ರೋಗ್ರಾಮ್ಯಾಟಿಕ್ ಅಂದ್ರೆ ಗೂಗಲ್ ಆಡ್ಸ್, ಗೂಗಲ್ ಸೆನ್ಸ್, ಗೂಗಲ್ ಆಡ್ಸ್, ಯೂಟ್ಯೂಬ್ ನಲ್ಲಿ ವಿಡಿಯೋ ನೋಡ್ತಿರ್ಬೇಕಾದ್ರೆ ಆಡ್ಸ್ ಬರುತ್ತಲ್ವಾ, ಮತ್ತೆ ಇನ್ನು ಗೂಗಲ್ ಅಲ್ಲಿ ನೋಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಏನಾದ್ರು ಆಡ್ಸ್ ಬರುತ್ತಲ್ವಾ, ಆ ತರ ಆಡ್ಸ್. ಮತ್ತೆ ಎರಡನೇದಾಗಿ ಡೈರೆಕ್ಟ್ ಅಡ್ವರ್ಟೈಸಿಂಗ್. ಡೈರೆಕ್ಟ್ ಅಡ್ವರ್ಟೈಸಿಂಗ್ ಅಂದ್ರೆ ಕಂಪನಿಗಳು ಯಾವುದೇ ಥರ್ಡ್ ಪಾರ್ಟಿ ಇಲ್ಲದೆ ಡೈರೆಕ್ಟ್ ಕಂಟೆಂಟ್ ಕ್ರಿಯೇಟರ್ಸ್ ಹತ್ರ ಹೋಗಿ ಅವರ ಬ್ರ್ಯಾಂಡ್ ಅನ್ನ ಸ್ಕ್ರಿಪ್ಟ್ ಮಾಡಿ ಒಂದು ಕಂಟೆಂಟ್, ನಾರ್ಮಲ್ ಅಡ್ವರ್ಟೈಸ್ಮೆಂಟ್, ನೀವು ರೆಗ್ಯುಲರ್ ಅಡ್ವರ್ಟೈಸ್ಮೆಂಟ್ ಇರುತ್ತಲ್ವಾ ಟಿವಿಯಲ್ಲಿ, ಆ ತರ ಅಲ್ಲದೆ ಡೈರೆಕ್ಟ್ ಅದ್ರ ಬಗ್ಗೆ ನೀಟಾಗಿ ಪ್ರಾಡಕ್ಟ್ ನ ಡಿಸ್ಕ್ರೈಬ್ ಮಾಡಿ ಮಾಡುವಂಥದ್ದು ಡೈರೆಕ್ಟ್ ಅಡ್ವರ್ಟೈಸಿಂಗ್. ಹಾಗೆ ಇದರಿಂದ ಕಾಂಟ್ರಾಕ್ಟ್ ಆಧಾರದ ಮೇಲೆ ಭಾರಿ ಮೊತ್ತದ ಹಣ ಬರುತ್ತೆ. ಎರಡನೇದಾಗಿ ಸ್ಪಾನ್ಸರ್ಡ್ ಕಂಟೆಂಟ್ ಮತ್ತೆ ನೇಟಿವ್ ಆಡ್ಸ್. ಇದು ಪ್ರಸ್ತುತ ಮೀಡಿಯಾ ಲೋಕದಲ್ಲಿ ಅತಿ ಹೆಚ್ಚು ಹಣ ತಂದು ಕೊಡುವ ಟ್ರೆಂಡಿಂಗ್ ಮಾಡೆಲ್. ಹೆಂಗೆ ಅಂದ್ರೆ, ಒಂದು ನಿರ್ದಿಷ್ಟ ಬ್ರ್ಯಾಂಡ್ ಅಥವಾ ಪ್ರಾಡಕ್ಟ್ ಬಗ್ಗೆ ಸ್ಪೆಷಲ್ ವಿಡಿಯೋ ಮಾಡೋದು, ಆರ್ಟಿಕಲ್ ಬರೆಯೋದು ಅಥವಾ ಇಂಟರ್ವ್ಯೂ ಮಾಡೋದು. ಅಂದ್ರೆ ಆ ಪ್ರಾಡಕ್ಟ್ ಬಗ್ಗೆ ಆರ್ಟಿಕಲ್ ಬರೆದು ಹಾಕೋದು, ಅಥವಾ ಆ ಪ್ರಾಡಕ್ಟ್ ನ ಇಂಟರ್ವ್ಯೂ ಮಾಡಿ ಆ ಪ್ರಾಡಕ್ಟ್ ಬಗ್ಗೆ ಮತ್ತೆ ಆ ಕಂಪನಿಯವ್ರನ್ನ ಕರ್ಕೊಂಡ್ಬಂದು ಇಂಟರ್ವ್ಯೂ ಮಾಡಿ ಮಾಡೋದು. ಇದ್ರ ವಿಶೇಷ ಏನಂದ್ರೆ, ಇದು ನಾರ್ಮಲ್ ಅಡ್ವರ್ಟೈಸ್ ತರ ಅಲ್ಲ. ಅಂದ್ರೆ ಕಂಟೆಂಟ್ ರೂಪದಲ್ಲಿ ಇರುತ್ತೆ, ಗ್ರಾಹಕರು ಇದನ್ನ ಇಷ್ಟಪಟ್ಟು ನೋಡ್ತಾರೆ. ಇದಕ್ಕಾಗಿ ಬ್ರ್ಯಾಂಡ್ಗಳು ಲಕ್ಷಾಂತರ ರೂಪಾಯಿ ಕೊಡ್ತಾರೆ. ಹಾಗೆ ಮೂರನೇದು ಅಫಿಲಿಯೇಟ್ ಮಾರ್ಕೆಟಿಂಗ್. ಯಾವುದೇ ಸ್ವಂತ ಪ್ರಾಡಕ್ಟ್ ಇಲ್ಲದೆ ಇದ್ರೂ ಕೋಟ್ಯಾಂತರ ರೂಪಾಯಿ ಕಮಿಷನ್ಗಳ ಮೂಲಕ ದುಡ್ಡು ಮಾಡುವಂಥದ್ದು. ಇದು ಹೆಂಗೆ ಅಂದ್ರೆ, ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ವೆಬ್ಸೈಟ್ ಆರ್ಟಿಕಲ್ಗಳಲ್ಲಿ ಅಮೆಝಾನ್, ಫ್ಲಿಪ್ಕಾರ್ಟ್ ಮತ್ತೆ ಮಿಂತ್ರಾದು ಈ ಲಿಂಕ್ಗಳನ್ನೆಲ್ಲ ಹಾಕೋದು. ಹೆಂಗೆ ಅಂದ್ರೆ, ಇವಾಗ ವ್ಯೂವರ್ಸು ಅದನ್ನ ಆ ಲಿಂಕ್ ನ ಕ್ಲಿಕ್ ಮಾಡಿ ಅದರಿಂದ ಏನಾದ್ರು ಪರ್ಚೇಸ್ ಮಾಡಿದ್ರೆ ಅದು ಸೀದಾ ರೆವಿನ್ಯೂ ಶೇರ್ ಆಗುತ್ತೆ. ಅಂದ್ರೆ ಅವರು ಎಷ್ಟು ಪರ್ಚೇಸ್ ಮಾಡಿರ್ತಾರೆ, ಏನ್ ಪ್ರಾಡಕ್ಟ್ ಪರ್ಚೇಸ್ ಮಾಡಿರ್ತಾರೆ, ಅದ್ರ ಮೇಲೆ ರೆವಿನ್ಯೂ ಶೇರ್ ಆಗುತ್ತೆ. ಇದು ಒಳ್ಳೆ ಹಣ ತಂದ್ಕೊಡುತ್ತೆ ಇದು. ಹಾಗೆ 4ನೇದು ಸಬ್ಸ್ಕ್ರಿಪ್ಷನ್ ಅಂಡ್ ಪೇಯ್ಡ್ ಮೆಂಬರ್ಶಿಪ್. ಇದು ಹೆಂಗೆ ಅಂದ್ರೆ, ಬರೀ ಜಾಹೀರಾತುಗಳ ಮೇಲೆ ಅವಲಂಬಿತವಾಗದೆ ನಿಯಮಿತ ಮತ್ತು ಸ್ಥಿರ ಆದಾಯ ಪಡೆಯುವ ಮಾಡೆಲ್. ಯೂಟ್ಯೂಬ್ ಚಾನೆಲ್ ಅಲ್ಲಿ ಜಾಯಿನ್ ಬಟನ್ ಅಂತ ಇರುತ್ತೆ ಆಪ್ಷನ್, ಹಾಗೆ ಪೇ ವಾಲ್ ಅಂತ ಇರುತ್ತೆ, ಅಥವಾ ವಿಶೇಷ ನ್ಯೂಸ್ ಲೆಟರ್ಗಳು ಇರುತ್ತೆ. ಇದು ಹೆಂಗೆ ಅಂದ್ರೆ, ಸಾಮಾನ್ಯ ಜನರಿಗಿಂತ ಭಿನ್ನವಾಗಿ ಇನ್ಡೆಪ್ತ್ ರಿಸರ್ಚ್ ರಿಪೋರ್ಟ್ಗಳು, ಅದೇ ಎಕ್ಸ್ಕ್ಲೂಸಿವ್ ವಿಡಿಯೋಗಳು ಅಥವಾ ಆಡ್ ಫ್ರೀ ಕಂಟೆಂಟ್ ನೋಡೋದಕ್ಕೆ ವ್ಯೂವರ್ಸು ತಗೋತಾರೆ. ಇದನ್ನ ಹೇಗೆ ಅಂದ್ರೆ, ಫಿಕ್ಸೆಡ್ ಸಬ್ಸ್ಕ್ರಿಪ್ಷನ್ ಅಂತ ಇರುತ್ತೆ. ಸೊ ಆ ತರ. ಸೊ 5ನೇದು ಈವೆಂಟ್ಸ್ ಅಂಡ್ ಕಂಟೆಂಟ್ ಸಿಂಡಿಕೇಶನ್. ಆನ್ಲೈನ್ ನೆಟ್ವರ್ಕ್ ಬಳಸ್ಕೊಂಡು ಆಫ್ಲೈನ್ ಹಾಗೂ ಮಲ್ಟಿ ಪ್ಲಾಟ್ಫಾರ್ಮ್ ಮೂಲಕ ಹಣ ಗಳಿಸೋದು. ಈವೆಂಟ್ಗಳು, ಕೆಲವೊಂದು ಈವೆಂಟ್ಗಳು ಇರ್ತಾವಲ್ಲ, ಈವೆಂಟ್ ಮ್ಯಾನೇಜ್ಮೆಂಟ್ಗಳು, ಅವರು ಏನ್ ಮಾಡ್ತಾರೆ, ಮೀಡಿಯಾ ಬ್ರ್ಯಾಂಡ್ ಅಡಿಯಲ್ಲಿ ಬಿಸ್ನೆಸ್ ಕಾನ್ಫರೆನ್ಸ್, ಅವಾರ್ಡ್ ಫಂಕ್ಷನ್ಸ್ ಅಥವಾ ಎಜುಕೇಶನ್ ಕಾನ್ಫರೆನ್ಸಸ್ ಈ ತರ ಎಲ್ಲ ಮಾಡಿ ಟಿಕೆಟ್ ಇಡ್ತಾರೆ. ಆ ಟಿಕೆಟ್ ಮೂಲಕ ಬರುತ್ತೆ. ಮತ್ತೆ ಸ್ಪಾನ್ಸರ್ಸ್ ನ ಹುಡುಕ್ತಾರೆ. ಆ ಸ್ಪಾನ್ಸರ್ಶಿಪ್ ಇಂದ ಒಂದಷ್ಟು ದುಡ್ಡು ಬರುತ್ತೆ. ಸೊ ಹೀಗೆ. ಮತ್ತೆ ಕಂಟೆಂಟ್ ಸಿಂಡಿಕೇಶನ್ ಅಂದ್ರೆ, ಅವ್ರವ್ರ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಆದ ಎಕ್ಸ್ಕ್ಲೂಸಿವ್ ನ್ಯೂಸ್ ಅಥವಾ ವಿಡಿಯೋ ಫೂಟೇಜ್ ಗಳನ್ನ ಬೇರೆ ಬೇರೆ ದೊಡ್ಡ ನ್ಯಾಷನಲ್ ಮೀಡಿಯಾಗೆ ದುಡ್ಡು ಬದಲಾಗಿ ಇದನ್ನ ಕೊಡೋದು. ಸೊ ಈ ತರ ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಪ್ರೊಫೆಷನಲ್ ಡಿಜಿಟಲ್ ಮೀಡಿಯಾ ಸಂಸ್ಥೆ ಬರೀ ಒಂದೇ ಮೂಲದಿಂದ ಇದ್ರೆ ಆಗಲ್ಲ. ಸೊ ಈ ತರ ಎಲ್ಲ ಆದಾಯದ ಮೂಲಗಳನ್ನ ಹುಡ್ಕೋಬೇಕು. ನೋಡಿ, ಈ 5 ಟಿಪ್ಸ್ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ನೀವಿನ್ನೂ ಇದನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಈ ತರ ಟಿಪ್ಸ್ಗಳನ್ನ ಫಾಲೋ ಮಾಡಿ. ಹಾಗೆ ನಿಮ್ಮ ಸುತ್ತಮುತ್ತಲಿನ ಯಾರೋ ಫ್ರೆಂಡ್ಸು, ಫ್ಯಾಮಿಲಿ ಯಾರಾದ್ರು ಹೊಸದಾಗಿ ಯೂಟ್ಯೂಬ್ ಚಾನೆಲ್ ಅಥವಾ ಕಂಟೆಂಟ್ ಕ್ರಿಯೇಟರ್ಸ್, ಇನ್ಫ್ಲುಯೆನ್ಸರ್ಸ್ ಆಗ್ಬೇಕಂತಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ತರ ಹೆಚ್ಚು ಉಪಯುಕ್ತ ಮಾಹಿತಿಗಳೊಂದಿಗೆ ಮತ್ತೆ ಬರ್ತಾ ಇರ್ತೀವಿ. ಧನ್ಯವಾದಗಳು.